ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಗೈಸ್, ಇವಾಗ ನಾನು ನೆಕ್ಸ್ಟ್ ಟ್ರಿಪ್ ಹೋಗ್ತಾ ಇದ್ದೀನಿ. ಅದು ಎಲ್ಲಿ ಏನು ಅನ್ನೋದನ್ನೆಲ್ಲ ಹೇಳ್ತೀನಿ. ಇವಾಗ ಫೈನಲಿ ನಾನು ಬ್ಯಾಗ್ನೆಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಕರ್ನಾಟಕದೊಳಗೆ ಇದೊಂದು ಚಿಕ್ಕ ಟ್ರಿಪ್ಪು. ಫೈನಲಿ ನೋಡ್ಬೋದು, ಇವಾಗ ನಮ್ಮದು ಲಗೇಜೆಲ್ಲ ಪ್ಯಾಕ್ ಮಾಡ್ತಾಯಿದ್ದೀನಿ. ನಮ್ಮ ಚೇತು ಮತ್ತು ನಮ್ಮ ಅತ್ತೆ ಮಗ ನಾನು ಏನೇ ಎಡಿಟಿಂಗ್ ಏನೇ ಮಾಡಿದ್ರು ಈ ಸಿಸ್ಟಮಲ್ಲೇ ಮಾಡೋದು. ಗೈಸ್, ಇವಾಗ ನೋಡ್ಬೋದು ನನ್ನ ಬ್ಯಾಗ್ ರೆಡಿ ಐತೆ. ಒಂದು ಮಾಮೂಲಿ ಚಿಕ್ಕದೊಂದು ಸೆಲ್ಫಿ ಸ್ಟಿಕ್ ತೊಗೊಂಡಿದ್ದೀನಿ. ಸಿಕ್ಕಾಪಟ್ಟೆ ಯೂಸ್ ಬರುತ್ತಿದ್ದು. ಮತ್ತು ಈ ಮೈಕ್ ನೋಡ್ಬೋದು, ಇದೇ ಮೈಕ್ ನಾನು ಯೂಸ್ ಮಾಡೋದು ಜಾಸ್ತಿ. ಈ ಮೈಕ್ ಏನಾದರೂ ನಿಮಗೆ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ತರಿಸ್ಕೊಳ್ಳಿ. ಇದು ಸಿಕ್ಕಾಪಟ್ಟೆ ಯೂಸಿಗೆ ಬರುತ್ತೆ ನಿಮಗೆ ಯೂಟ್ಯೂಬರ್ಸ್ಗೆ. ಪ್ಲಸ್ಸು ನಾನು ಮಾಮೂಲಿ ಒಂದು ATM ಕಾರ್ಡ್ ಎತ್ಕೊಂಡಿದ್ದೀನಿ, ಆಮೇಲೆ ಚಾರ್ಜಿಂಗ್ ಎತ್ಕೊಂಡಿದ್ದೀನಿ, ಮತ್ತು ಒಂದೆರಡು ಶರ್ಟು, ಒಂದು ಟವಲು, ಮತ್ತು ಒಂದೆರಡು ಪ್ಯಾಂಟು, ಪ್ಲಸ್ಸು ಇದನ್ನು ತೊಗೊಂಡಿದ್ದೀನಿ, ಹೇಳ್ಬಾರ್ದು ಗೈಸ್. ಮತ್ತು ಪ್ಲಸ್ಸು ನಂದು ಆಧಾರ್ ಕಾರ್ಡ್ ಒಂದು ಬೇಕು, ಆಧಾರ್ ಕಾರ್ಡ್ ಎತ್ಕೊತೀನಿ, ಮತ್ತು ಒಂದು ಪವರ್ ಬ್ಯಾಂಕು. ಇದು ಮಸ್ಟ್ ಆ್ಯಂಡ್ ಶುಡ್. ನೀವೆಲ್ಲಾದರೂ ಹೋಗ್ರಿ ಬ್ಯಾಗ್ನ ರೆಡಿ ಮಾಡಿ ಇಕ್ಕೊಂಬಿಟ್ಟಿರಿ. ಇದನ್ನೊಂದು ನೀವು ಇಕ್ಕೊಂಬಿಟ್ರೆ ನೀವು ತಲೆನೇ ಕೆಡಿಸ್ಕೊಳಂಗಿಲ್ಲ, ಎಲ್ಲಿ ಬೇಕೊಂಡು ಸುತ್ಬೋದು. ಇವಾಗ ಪಟ್ ಅಂತ ರೆಡಿಯಾಗಿ ಚಟ್ ಅಂತ ಮನೇನ ಬಿಟ್ಟು ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕು ಗೈಸ್. ಇವತ್ತು ನೋಡೋಣ, ಇವತ್ತು ಸಿಗುತ್ತೆ ಇಲ್ವ ಟ್ರೈನು ಅಂತ. ಇವತ್ತೆಲ್ಲ ಅಲ್ಲೇ ಇನ್ನೂ ಒಂದು 2 ಅವರ್ ಇದೆ, ಆಗಲೇ ರೆಡಿ ಆಗ್ತಾಯಿದ್ದೀನಿ ಗೈಸ್. ಹೋಪ್ಲಿ ಇವತ್ತು ಟ್ರೈನ್ ಸಿಗುತ್ತೆ ನನ್ನ ಅನಿಸಿಕೆ. ನಾವು ಯಾವಾಗಲೂ ಕೈ ಮುಗಿಯೋದವ್ರಿಗೆ ಕೈ ಮುಕ್ಕೊಂಡು ನಮ್ಮಪ್ಪ ನಮ್ಮ ಅಮ್ಮಂಗೂ ಕೈ ಮುಗಿದು ಇವಾಗ ನಮ್ಮ ಜರ್ನಿ ಸ್ಟಾರ್ಟ್ ಮಾಡೋಣ ಗೈಸ್. ಎಲ್ಲಿಗೆ ಏನು ಅನ್ನೋದನ್ನ ಮುಂದೆ ಹೋಗ್ತಾ ಹೇಳ್ತೀನಿ ನಿಮಗೆ ಗೈಸ್. ಇವಾಗ ಫೈನಲ್ ನಮ್ಮ ಬಡೆ ಬಾಯವ್ರ ಅಂಗಡೀಲಿ ಮೆಡಿಸನ್ ತೊಗೊಂಡಿದ್ದೀವಿ. ಇವಾಗ ನಮ್ಮ ನಿಯರಲ್ಲಿರೋಂಥ ಬಸ್ ಸ್ಟ್ಯಾಂಡ್ಗೆ ಹೋಗಿ ಇವಾಗ ನಾವು ಟ್ರಾವೆಲ್ ಮಾಡ್ತಿರೋಂಥ ರೈಲ್ವೆ ಸ್ಟೇಷನ್ ಬಂದು ಯಶವಂತಪುರ ರೈಲ್ವೆ ಸ್ಟೇಷನ್ ಗೈಸ್. ಅದೊಂಥರ ತವ್ರ ಮನೆ ಆಗೈತೆ ನಮ್ಗೆ. ಎಲ್ಲೇ ಹೋದ್ರು ಯಶವಂತಪುರ SMBT. ನಾವು KSR ಬೆಂಗಳೂರಿಗೆ ಹೋಗೋದಕ್ಕೆ ಕಮ್ಮಿ, ನಾನು ಜಾಸ್ತಿ ಯಶವಂತಪುರ ಇದಕ್ಕೆ ಹೋಗೋದು. ಇಷ್ಟೊತ್ತಲ್ಲ ಗೊರಗುಂಟೆಪಾಳ್ಯದಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗ್ಬಿಡ್ತದೆ. ನೋಡೋಣ ಇರಿ, ಅದು ಏನು ಪರ್ಕಾರಬೇಕು ಗೊತ್ತಿಲ್ಲ. ಇನ್ನು 1.5 ಅವರ್ ಐತೆ ಅಲ್ಲಿಗೆ ಹೋಗಬೇಕು. ಮೋಸ್ಟ್ಲಿ ಇಲ್ಲೇ ಏನಾದರೂ ಫುಡ್ ತೊಗೊಂಬಿಡ್ತೀನಿ ಗೈಸ್. ಅಲ್ಲಿ ಹೋಗಿ ತಗೊಳಕ್ಕಾಗದೇ ಇರ್ಬೋದು. ಇಲ್ಲೇ ಏನಾದರೂ ಫುಡ್ ತೊಗೊಂಬಿಟ್ಟು ಆಮೇಲೆ ಬಸ್ ಹತ್ಬಿಡೋಣ. ಇಲ್ಲೇ ಬಸ್ ಸ್ಟ್ಯಾಂಡ್ ಇರೋದು, ಇಲ್ಲಿಂದ ಬಸ್ ಸಿಗುತ್ತೆ ನಿಮ್ಗೆ ಈಸಿಯಾಗಿ, ಹತ್ಕೊಂಡು ಹೋಗ್ಬಿಡ್ಬೋದು ಗೈಸ್. ಇದು ನಮ್ಮ ಫೇವ್ರೇಟ್ ಸ್ಪಾಟ್ ಎಗ್ ರೈಸ್ ಅಂಗಡಿಗೆ. ನೀವೇನಾದರೂ ಲೇಟಾಗಿ ಬರ್ತೀನಿ ಅಂದರೆ ಎಗ್ ರೈಸ್ ಸಿಗೋಲ್ಲ ಇಲ್ಲಿ. ಅಲ್ಲಿಂದ ಪಾರ್ಸಲ್ ತೊಗೊಂಡಿದ್ದೀನಿ. ನಮ್ಮ ಅಚ್ಚ ಸಿಕ್ಕವನೆ ಗೈಸ್, ಕೇಳ್ತಾವನೆ ನಾಟಕ ಮಾಡ್ತಿದ್ಯಾನೋ? ಇಲ್ಲ ಮಚ್ಚ, ಸೀರಿಯಸ್ ಆಗಿ ಹೇಳ್ದ. ಕಲ್ತ್ಬಿಟ್ಟ ಗೈಸ್ ಇವನು ವ್ಲಾಗಿಂಗ್ನ. ಬಾಯ್ ಮಚ್ಚಲು ಗೈಸ್. ಇವಾಗ ಪಾರ್ಸಲ್ ತೊಗೊಂಡ್ಬಿಟ್ಟು ನಿಮಗೆ ಇದು ಟ್ರೈನಲ್ಲಿ ರಿವ್ಯೂ ಮಾಡ್ತೀನಿ. ಇವಾಗ ಬಸ್ ಸ್ಟ್ಯಾಂಡಲ್ಲಿ ಬಸ್ ನಿಂತೈತೆ, ಹೊಡೋಗಿ ಹತ್ತೋ ಅಂಥ ಟೈಮು ನಮ್ಮದು ಗೈಸ್. ಇವಾಗ ನೋಡ್ಬೋದು ಬಸ್ ಕತ್ತಿದ್ದೀವಿ. ಇವಾಗ ಹೋಗ್ತಾ ಇದ್ದೀವಿ ಗೈಸ್. ಈಗ ಇನ್ನೊಂದು ಹಾಫ್ ಆನ್ ಅವರ್ ನಾವು ಇಲ್ಲಿಂದ ಸುಮ್ನಹಳ್ಳಿಲಿ ಇಳ್ಕೊಂಡು ಸುಮ್ನಹಳ್ಳಿಯಿಂದ ಯಶವಂತಪುರಕ್ಕೆ ಹೋಗ್ಬೇಕು ಗಾಯ್ಸ್. ಇಲ್ಲಿಗೆ ಬರೋಷ್ಟಕ್ಕೆ ಅರ್ಧ ಟೈಮ್ ಆಗ್ಬಿಟ್ಟೈತೆ ನನಗಂತೂ. ಇವತ್ತು ಯಾಕೋ ಟ್ರೈನ್ ಮಿಸ್ ಆಗಂಗಡೆ. ನನ್ನ ಜರ್ನಿಯ 11ನೇ ಟ್ರೈನ್ ಮಿಸ್ ಆಗುವಂಥ ಸಿಚುವೇಷನಲ್ಲಿದ್ದೀನಿ. ನನ್ನ ಟ್ರೈನ್ ಇರೋದು 9:15. ಇಲ್ಲಾಗಲೇ 8:40 ಆಗ್ಬಿಟ್ಟೈತೆ ಗೈಸ್. ಯಶವಂತಪುರ ಗಾಡಿ ಯಾವುದೂ ಕಾಣಿಸ್ತಿಲ್ಲ. ನೋಡೋಣ ಇದಾಗೆ ನಮಗೆ ಮಾತ್ರ ಹಿಂಗಾಯ್ತದೆ ಅಂತ ಗೊತ್ತಿಲ್ಲಪ್ಪ. ಮನೆ ಬಿಟ್ಟು 1 ಅವರ್ ಆಯ್ತು. ಸುಮ್ಮನಹಳ್ಳಿಗೆ ಬರೋಷ್ಟೊತ್ತಿಗೆ 1 ಅವರ್ ತಗೊಂಡು ಗೈಸ್. ಬಸ್ ನೋಡ್ತಾ ಇದ್ದೀವಿ, ಹೆಬ್ಬಾಳ ಗಾಡಿ ಐತೆ. ನಮಗೆ ಬೇಕಾಗಿರೋದು ಯಶವಂತಪುರ ಗಾಡಿ ಗೈಸ್. ಹಂಗ ಮಾಡಿ ಈ ಕಡೆಯಿಂದ ಬಸ್ ಸಿಕ್ಬಿಡ್ದು ಗೈಸ್. ತಕ್ಕನಂಗೆ ಬೇಗ ಹೋಗ್ಬಿಡ್ಬೋದು ಅಂತ ಅನ್ಕೊತೀನಿ. ನೋಡೋಣ. ಸಿಗ್ನಲ್ ದಾಟೋ ಅಷ್ಟೊತ್ತಿಗೆ ಅದು ಏನು ತಲೆ ತಿಂತೀರಾ. ಈ ಗೊರಗುಂಟೆಪಾಳ್ಯ ಸಿಗ್ನಲ್ಲು ಯಪ್ಪ, ಈ 3 ಸಿಗ್ನಲಲ್ಲಿ ಅರ್ಧ ಜೀವ ಹೋಗ್ಬಿಡ್ತದೆ ನಿಮ್ಮದು ಗೈಸ್. 20 ನಿಮಿಷ ಲಿಟ್ರಲಿ 3 ಸಿಗ್ನಲ್ ದಾಟೋಕ್ಕೆ. ಇನ್ನು ಕರೆಕ್ಟಾಗಿ 20 ನಿಮಿಷ ಇದೆ. ಕರೆಕ್ಟಾಗಿ 20 ನಿಮಿಷದಲ್ಲಿ ರೈಲ್ವೆ ಸ್ಟೇಷನ್ ಹತ್ರ ಹೋಗ್ಬೋದಾ. ಪ್ಲ್ಯಾಟ್ಫಾರ್ಮ್ 4ಅಲ್ಲಿ ನಮ್ಮ ಟ್ರೈನ್ ಕಾಯ್ತೈತೆ ಗೈಸ್. ಅಂತೂ ಇಂತೂ ನಮ್ಮ ಟ್ರೈನ್ ಬಂತು ಯಶವಂತಪುರ್ಗೆ. 4ನೇ ಪ್ಲ್ಯಾಟ್ಫಾರ್ಮಲ್ಲಿ ಹಾಕೋರಂತೆ ಗೈಸ್. ಇವಾಗ ನಮ್ಮ ಬಸ್ಸು ಫೈನಲ್ಲಾಗಿ ಯಶವಂತಪುರ ರೈಲ್ವೆ ಸ್ಟೇಷನ್ ಹತ್ರ ಬಂದಿದ್ದೀವಿ. ಇವಾಗ ಒಳಗೆ ಹೋಗ್ಬೇಕು ಗೈಸ್. ಇನ್ನೂ 10 ನಿಮಿಷ ಟೈಮ್ ಐತೆ, ಏನು ಹೆದರ್ಕೊಳ್ಳೋಂಗಿಲ್ಲ. ಇವಾಗ ಆರಾಮ್ಸೆ ನಡ್ಕೊಂಡು ಹೋದ್ರು 10 ನಿಮಿಷಕ್ಕೆ ಒಳಗಡೆ ಹೋಗ್ಬಿಡ್ಬೋದು ಗೈಸ್. ಈ ರೈಲ್ವೆ ಸ್ಟೇಷನ್ ಅಂತೂ ಕನ್ಸ್ಟ್ರಕ್ಷನ್ ನಡೀತಾನೆ ಐತೆ. ಅರ್ಧ ರೈಲ್ವೆ ಸ್ಟೇಷನ್ನೇ ಕೆಡವಾಕವ್ರೆ, ಆದರೆ ಇನ್ನೂ ಮುಗ್ದಿಲ್ಲ. ಮತ್ತು ನಾನು ನಿಮ್ಗೊಂದು ಇನ್ನೊಂದು ಹೇಳಬೇಕು. ಫಸ್ಟು ಮೆಡಿಸನ್ನು ಅಂತ ಹೇಳಿದ್ನಲ್ಲ, ಮೆಡಿಸನ್ನು ಈ ಆಚೆ ನಾನು ಟ್ರಿಪ್ಗೆಲ್ಲೇ ಹೋದ್ರೂ ಅಷ್ಟೇ ಮೆಡಿಸನ್ನ ಕಂಪಲ್ಸರಿ ತೊಗೊಂಡ್ಬಿಡ್ತೀನಿ, ಒಂದೊಂದು 2 ಮಾತ್ರೆ. ಯಾಕಂದರೆ ಅಲ್ಲಿ ಹುಡುಕೋ ಪರಿಸ್ಥಿತಿ ಬರಬಾರ್ದು. ನಿಮ್ಗೇನಾದರೂ ಮೈಕೈ ನೋವು ಬರೋದಾಗಿರ್ಬೋದು, ಜ್ವರ ಗಿರ ಬಂತು ಅಂದರೆ ಅಲ್ಲೇ ನುಂಗ್ಬಿಡ್ಬೋದು ಗುರು, ಆರಾಮ್ಸಾಗಿರುತ್ತೆ. ಮತ್ತು ಇನ್ನೊಂದು ಹೇಳಬೇಕು ಅಂದರೆ, ಈ ಬರೋವಂಥ ಟೆನ್ಷನಲ್ಲಿ ನನ್ನ ಪವರ್ ಬ್ಯಾಂಕು ಮತ್ತು ಬ್ಲೂಟೂತ್ನ ಮಾರ್ಕೊಂಬಂದಿದ್ದೀನಿ ಗೈಸ್. ಹಾಡು ಕೇಳ್ಕೊಂಡು ಟೈಮ್ ಪಾಸ್ ಮಾಡೋದಿತ್ತು, ಅದೆಲ್ಲ ಮುಗೀತು ನನಗೆ. ನೋಡೋಣ ಅಲ್ಲಿ ಎಲ್ಲಾದರೂ ತೊಗೊತೀನಿ ಇನ್ನೊಂದು.
ಪ್ಲಸ್ಸು ನಾನು ವಾಟ್ರ್ ತೊಗೊಬೇಕಾಗಿದೆ ಗೈಸ್. ಇಲ್ಲೇ ಅಂಗಡಿ ಇದೆ, ವಾಟ್ರ್ ತಗೊಂಬಿಡೋಣ. ಮುಂದೆನೇ ಮೆಟ್ರೋ ಸ್ಟೇಷನ್, ಇದಂತೂ ಲಕ್ಕಿಯೆಸ್ಟ್ ರೈಲ್ವೆ ಸ್ಟೇಷನ್ ನನಗೆ. ಇಲ್ಲಿ ನೀರು ತೊಗೊಂಡು ಒಳಗಡೆಗೆ ಹೋಗ್ಬಿಡೋಣ. ಎಲ್ಲಿಗೆ ಏನು ಅನ್ನೋದು ಹೇಳ್ತೀನಿ ನನಗೆ ಗೈಸ್. ಒಂದು ವಾಟ್ರ್ ಬಾಟ್ಲು ಪ್ಲಸ್ಸು ಒಂದು ಮೌಂಟೇನ್ ಡ್ಯೂ ತೊಗೊಂಬಿಟ್ಟಿದ್ದೀನಿ. ಈ ಕಿತ್ತೋಗಿರೋ ರೈಲ್ವೆ ಸ್ಟೇಷನ್ ನೋಡ್ರಿ. ಇನ್ನು ಮುಂದೆ ಎಲ್ಲಿ ಹೋಗ್ತೀನಿ ಏನು ಅನ್ನೋ ಇನ್ಫಾರ್ಮೇಷನ್ ಫುಲ್ಲು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಕಾಯ್ತಾ ಇರಿ ಗೈಸ್. ಆಮೇಲೆ ನನ್ನ ಬ್ಲಾಗ್ಸು ಇನ್ಮೇಲೆ ಬೆಳಗ್ಗೆ ಅಪ್ಲೋಡ್ ಆಗ್ತಿತ್ತು, ಇನ್ಮೇಲೆ ನೈಟ್ ಅಪ್ಲೋಡ್ ಆಗುತ್ತೆ ಗೈಸ್. ಒಂದು 8:30 9 ಗಂಟೆಗೆ ಫ್ರೀಯಾಗಿ ಊಟ ಮಾಡ್ಕೊಂಡು ಬಂದವರೆಲ್ಲ ನೋಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.